ಹಲೋ ನಮಸ್ಕಾರ ಸ್ನೇಹಿತರೆ. ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ನಲ್ಲಿ ತುಳಸಿಯ ಪ್ರಯೋಜನ, ನಾನು ಮನೆ ಹತ್ರ ಸಿಕ್ಕಿರೋ ತುಳಸಿಯನ್ನು ತಗೊಂಡು ಈ ಥರ ಮಾಲೆ ಕಟ್ಟಿದ್ದೀನಿ. ಮತ್ತೆ ಹಂಗೆ ಇವಾಗ ಮಲ್ಟಿಗ್ರೈನ್ ಆಟ ಹೆಂಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ, ಹಂಗೆ ಸ್ವಲ್ಪ ಮೆಣಸಿನಕಾಯಿ ಗಿಡ ಎಲ್ಲ ಮನೆ ಹತ್ರ ಗಾರ್ಡನಿಂಗಲ್ಲಿ ಹಾಕಿದ್ದೀನಿ, ಪಾಟ್ಸಲ್ಲಿ ಗ್ರೋ ಬ್ಯಾಗ್ಸಲ್ಲಿ. ಅದು ಹಂಗೆ ತೋರ್ಸೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟು ಮನೆ ಹತ್ರ ಇರೋ ತುಳಸಿ ಎಲ್ಲ ತಗೊಂಡು ಹಂಗೆ ಅಲ್ಲೇ ಪಕ್ಕದಲ್ಲಿ ಪಾಟ್ಸಲ್ಲಿ ಸ್ವಲ್ಪ ಚಾಮಂತಿಗೆ ಹೂವು ಇತ್ತು, ಅದು ತಗೊಂಡೆ. ತುಳಸಿ ಔಷಧೀಯ ಉಪಯೋಗಗಳು ಮತ್ತು ಪ್ರಯೋಜನಗಳು ಎಷ್ಟೋ ಇದೆ. ಭಾರತೀಯ ಪುರಾಣಗಳು ತುಳಸಿಯನ್ನು ಪವಿತ್ರ ಮೂಲಿಕೆ ಎಂದು ಗುರುತಿಸುವ ಮೂಲಕ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಬಹುಶಃ ಅಂತಹ ಪ್ರಾಮುಖ್ಯತೆ ಮೂಲಿಕೆಯು ನಿಜವಾದ ಆರೋಗ್ಯ ಅನ್ವಯಗಳಿಂದ ಬಂದಿದೆ. ನಾವು ಇದು ಆರೋಗ್ಯಕ್ಕೂ ಒಳ್ಳೆಯದು, ಹಂಗೆ ಪೂಜೆನೂ ಮಾಡ್ತೀವಿ ನಾವು. ಅದೇ ಅಲ್ಲದೆ ನಾವು ಹಾರ ಮಾಡಿಬಿಟ್ಟು ವಿಷ್ಣುವಿಗೆ ಲಕ್ಷ್ಮಿಗೆ ಇಷ್ಟವಾದ ತುಳಸಿನೂ ಅಲಂಕಾರನೂ ಮಾಡ್ತೀವಿ. ಈ ಥರ ಎಷ್ಟೋ ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಜೀರ್ಣಕಾರಿ ಮತ್ತು ಚರ್ಮದ ಕಾಯಿಲೆಗಳ ಚಿಕಿತ್ಸೆಯಲ್ಲಿ ಇದರ ಬಳಕೆಯನ್ನು ಪ್ರಥಮ ಚಿಕಿತ್ಸವಾಗಿ ಶಿಫಾರಸು ಮಾಡಲಾಗಿದೆ. ಇದು ಸಾಮಾನ್ಯ ಕಾಯಿಲೆಗಳಿಗೆ ಹೊರತಾಗಿ ಆಯುರ್ವೇದವು ಗೆಡ್ಡೆಯ ಬೆಳವಣಿಗೆಗೆ ರೋಗಗಳಿಗೆ ಇದರ ಬಳಕೆಯನ್ನು ಗುರುತಿಸುತ್ತದೆ. ತುಳಸಿ ಸಸ್ಯ ಅಥವಾ ಹೋಲಿ ತುಳಸಿ ಗರ್ಭಗುಡಿಯ ಪ್ರಯೋಜನಗಳು ಮತ್ತು ಉಪಯೋಗಗಳು ತುಂಬಾನೇ ಇದೆ. ಆರೋಗ್ಯಕರ ಹೃದಯವನ್ನು ಉತ್ತೇಜಿಸುತ್ತದೆ. ಈ ರೀತಿ ತುಳಸಿ ಹಾರ ಮಾಡಿದ್ದೀನಿ ನಾನು. ತುಳಸಿ ಹಾರ ಮನೆಯಲ್ಲಿ ಸಿಕ್ಕಿರುವ ಹೂವದಲ್ಲೇ ಮಾಡಿದ್ದೀನಿ. ಈ ರೀತಿ ನಿಮಗೆ ಹೆಂಗನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿರುವ ಮಲ್ಟಿಗ್ರೇನ್ ಆಟ ಯಾವ ಥರ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಪಾರ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ, ಕಬ್ಬಿಣ, ಮೆಗ್ನೀಷಿಯಂ ಸೇರಿದಂತೆ ಹಲವು ಪೋಷಕಾಂಶ ಹೊಂದಿದೆ. ಈ ರೀತಿ ಪ್ರತಿ ಒಂದು ಧಾನ್ಯದಲ್ಲಿ ಒಂದೊಂದು ಪ್ರಯೋಜನಕಾರಿ ಇದೆ. ಜೀರ್ಣ ವ್ಯವಸ್ಥೆಗೆ ಎಷ್ಟೋ ಉಪಕಾರಿ ಆಗಿರುವ ಮಲ್ಟಿಗ್ರೇನ್ ಆಟ ಬೆನಿಫಿಟ್ಸು ಅಂದರೆ, ಬಹುಧಾನ್ಯಗಳ ಹಿಟ್ಟು ಒಟ್ಟಿಗೆ ಸೇವಿಸುವುದು ಆರೋಗ್ಯಕ್ಕೆ ಪ್ರಯೋಜನಕಾರಿಯೇ. ಬಹುಧಾನ್ಯಗಳ ಹಿಟ್ಟು ಎಲ್ಲ ಆರೋಗ್ಯ ಸಮಸ್ಯೆ ನಿವಾರಣೆಗೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಆದರೆ ಏಕಕಾಲದಲ್ಲಿ ಅನೇಕ ಧಾನ್ಯಗಳನ್ನು ತಿನ್ನುವುದು ಆರೋಗ್ಯಕ್ಕೆ ಪ್ರಯೋಜನ ನೀಡುತ್ತಾ? ಈ ಬಗ್ಗೆ ತಜ್ಞರು ಏನು ಹೇಳ್ತಾರೆ ಅಂತೆ ನೋಡೋಣ ಈ ವಿಡಿಯೋದಲ್ಲಿ ಬನ್ನಿ. ನಾನು ಇತ್ತೀಚಿನ ದಿನಗಳಲ್ಲಿ ಬಹುಧಾನ್ಯದ ಹಿಟ್ಟಿನ ಬಳಕೆ ಬಹಳ ಜನಪ್ರಿಯವಾಗಿದೆ. ಮಧುಮೇಹ, ಕೊಲೆಸ್ಟ್ರಾಲ್, ರಕ್ತದ ಒತ್ತಡ ಮತ್ತು ತೂಕ ನಷ್ಟಕ್ಕೆ ಜನರು ಬಹುಧಾನ್ಯದ ಹಿಟ್ಟನ್ನು ತಮ್ಮ ಆಹಾರದ ಭಾಗವಾಗಿಸಿಕೊಳ್ಳುತ್ತಿದ್ದಾರೆ. ಗೋಧಿ, ಜೋಳ, ಬಾರ್ಲಿ, ರಾಗಿ, ಸಜ್ಜೆ, ಹುಳ್ಳಿಕಾಳು, ಹೆಸರುಕಾಳು ಈ ರೀತಿ ವಿವಿಧ ರೀತಿಯ ಧಾನ್ಯಗಳ ಹಿಟ್ಟನ್ನು ರೊಟ್ಟಿ ಇಲ್ಲವೇ ಚಪಾತಿ ಮೂಲಕ ಸೇವನೆ ಮಾಡಲಾಗುತ್ತದೆ. ಈ ರೀತಿ ನಾವು ಇನ್ನು ಡ್ರೈ ಫ್ರೂಟ್ಸ್ ಲೆಕ್ಕಕ್ಕೆ ಬಂದರೆ ಅಗಸೆ ಬೀಜ, ಸೂರ್ಯಕಾಂತಿ ಮತ್ತು ಕುಂಬಳಕಾಯಿ ಬೀಜಗಳನ್ನು ಒಟ್ಟಿಗೆ ಸೇವನೆ ಮಾಡಲಾಗುತ್ತದೆ. ಈ ಬೀಜಗಳು ಮತ್ತು ಧಾನ್ಯಗಳ ಹಿಟ್ಟು ದೇಹಕ್ಕೆ ಅಗತ್ಯವಾದ ಪೋಷಕಾಂಶ ಮತ್ತು ಪೋಷಣೆ ನೀಡುತ್ತದೆ. ಈ ಬಹುಧಾನ್ಯಗಳ ಹಿಟ್ಟು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಹುಧಾನ್ಯಗಳ ಹಿಟ್ಟು ಎಲ್ಲ ಆರೋಗ್ಯ ಸಮಸ್ಯೆ ನಿವಾರಣೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಆದರೆ ಏಕಕಾಲದಲ್ಲಿ ಅನೇಕ ಧಾನ್ಯಗಳನ್ನು ತಿನ್ನುವುದು ತುಂಬ ಡಾಕ್ಟರ್ಸ್ ಎಲ್ಲ ರೆಫರ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕೋಸ್ಕರ ಮನೆಯಲ್ಲಿನೇ ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬೋದು ಈ ಹಿಟ್ಟನ್ನು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 5 kg ಗೋಧಿ ತಗೊಂಡಿದ್ದೀನಿ. ಅದಕ್ಕೆ 1/4 kg ಅಷ್ಟು ಸಜ್ಜೆ, 1/4 kg ಅಷ್ಟು ಬಿಳಿ ಜೋಳ, ಒಂದು 100 ಗ್ರಾಮ್ ಅಷ್ಟು
ಸೋಯಾ ಕಾಳು, ಒಂದು 50 ಗ್ರಾಮ್ಸ್ ಹೆಸರು ಕಾಳು, ಒಂದು 50 ಗ್ರಾಮ್ಸ್ ಹುರುಳಿಕಾಳು, ಒಂದು 20 ಗ್ರಾಮ್ಸ್ ಮೆಂತೆ, ಹಂಗೆ ಒಂದು 50 ಗ್ರಾಮ್ಸ್ ಬಾರ್ಲಿ. ಈ ಥರ ಎಲ್ಲ ತಗೊಂಡು ತುಂಬ ಪೋಷಕಾಂಶ ಇರೋದರಿಂದ ಈ ರೀತಿ ಪೋಷಕಾಂಶ ಇರೋದರಿಂದ ತುಂಬ ದೇಹಕ್ಕೆ ಅಗತ್ಯವಾದ ಹಿಟ್ಟು ಅಂತಲೇ ಹೇಳ್ಬೋದು. ಇವಾಗ ನಾವು ಚಪಾತಿ ರೊಟ್ಟಿ ಜಾಸ್ತಿ ಮಾಡೋದ್ರಿಂದ ನಮಗೆ ಈ ಥರ ನಾವೇ ಮನೆಯಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಇವಾಗ ಎಲ್ಲರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇರೋದ್ರಿಂದ ನಾವು ಸಾಧ್ಯವಾದಷ್ಟು ಮನೆಯಲ್ಲಿನೇ ಈ ಹಿಟ್ಟು ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗಿ ಇರುತ್ತೆ. ನಾವು ಹೆಲ್ತಿ ಎನರ್ಜಿ ಅಂತಲೂ ಹೇಳ್ಬೋದು. ಈ ರೀತಿ ನೀವು ಮನೆಯಲ್ಲಿನೇ ಟ್ರೈ ಮಾಡಿ ಈ ಮೆಜರ್ಮೆಂಟಲ್ಲಿ. ನೆಕ್ಸ್ಟ್ ಇನ್ನು ಈ ರೀತಿ ಹಂಗೆ ಮೆಣಸಿನ್ಕಾಯಿ ಖಾರದ ಪುಡಿ ಮಾಡ್ಕೊಳ್ಳೋಣ ಅಂತ ಮೆಣಸಿನ್ಕಾಯಿ, ಧನಿಯಾ ಪುಡಿ ಮಾಡ್ಕೊಳ್ಳೋಣ ಅಂತ ಧನಿಯಾ ಎಲ್ಲನೂ ಬಿಸಿಲಿಗೆ ಇಟ್ಟಿದ್ದೀನಿ. ಒಂದೇ ಸತಿ ಎಲ್ಲ ಹಿಟ್ಟು ಮಾಡಿಸ್ಕೊಂಡು ಬರೋಣ ಅಂತ. ಸಾಧ್ಯವಾದಷ್ಟು ಮನೆಯಲ್ಲಿನೇ ಎಲ್ಲ ಮಾಡಿಕೊಂಡ್ರೆ ನಾವು ಹೆಲ್ತಿಯಾಗಿ ಎನರ್ಜಿಯಾಗಿ ಇರ್ತೀವಿ. ನೀವು ಸಹ ಮನೆಯಲ್ಲಿನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಮಲ್ಟಿಗ್ರೈನ್ ಹಿಟ್ಟು, ನಾನು ಆಲ್ಮೋಸ್ಟ್ ಅಕ್ಕಿ ಹಿಟ್ಟು ಎಲ್ಲನೂ ಸಹ ಮನೆಯಲ್ಲಿನೇ ಮಾಡಿಸ್ಕೊಂಡು ಹಿಟ್ಟು ಮಾಡಿಸ್ಕೊಂಡು ಬರ್ತೀನಿ. ನಾನು ಒಂದೇ ಸತಿ ಎಲ್ಲನೂ ಬೇಡ ಅಂತ ಮಲ್ಟಿಗ್ರೈನ್ ಹಿಟ್ಟು, ಹಂಗೆ ಮೆಣಸಿನ್ಕಾಯಿ ಖಾರದ ಪುಡಿ, ಹಂಗೆ ಧನಿಯಾ ಪುಡಿ ಇವಾಗ ಮಾಡಿಸ್ಕೊಂಬರೋಣ. ನೆಕ್ಸ್ಟ್ ವೀಕ್ ಇನ್ನೊಂದು 2-3 ಮಾಡಿಸ್ಕೊಂಬರೋಣ ಅಂತ ನಾನು ಇವಾಗ ಇಲ್ಲಿಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು ಈವ್ನಿಂಗ್ ಸ್ವಲ್ಪ ಗಾರ್ಡನಿಂಗ್ ಬಗ್ಗೆ ನೋಡೋಣ ಬನ್ನಿ. ಇನ್ನು ಗಾರ್ಡನಿಂಗಲ್ಲಿ ಹಲವಾರು ಜನರಿಗೆ ತಮ್ಮ ಮನೆ ಹತ್ರ ಒಂದು ಸುಂದರ ಗಾರ್ಡನ್ ಮಾಡಬೇಕು ಎಂಬ ಆಸೆ ಇರುತ್ತದೆ. ಆದರೆ ಅದನ್ನು ಮಾಡಲು ಏನೇನು ತಯಾರಿಗಳನ್ನು ಮಾಡಬೇಕಾಗುತ್ತದೆ ಅಂತ ಭಯ ಪಡ್ತೀವಿ. ಏನು ಚಿಕ್ಕದಾಗಿ ನಾವು ಶುರು ಮಾಡಿದ್ರೆ ಈ ರೀತಿ ಗ್ರೋ ಬ್ಯಾಗ್ಸ್ ತಗೊಂಡು ನಾವು ತುಂಬ ತರಕಾರಿ ಎಲ್ಲ ಬೆಳೆಸ್ಕೋಬೋದು. ಗ್ರೋ ಬ್ಯಾಗ್ಸಲ್ಲಿ ಗ್ರೋತ್ ಚೆನ್ನಾಗಿರೋದ್ರಿಂದ ನಾವು ತರಕಾರಿಗಳಿಗೆ ಮನೆ ಹತ್ರನೇ ಬೆಳೆಸ್ಕೋಬೋದು. ನಾವು ನಮ್ಮ ಮನೆಯಲ್ಲಿ ಈ ರೀತಿಯಾಗ ನೆಲದ ಮೇಲೆ, ನಾವು ಮನೆ ಮುಂದೆ ಜಾಗ ಇದ್ದರೆ ನೆಲದ ಮೇಲೆ ಹಾಕೋಬೋದು. ಹಂಗೆ ಈ ಥರ ನಾವು ಮಣ್ಣನ್ನು ತೆಗೆದುಕೊಂಡು ಪಾಟ್ಸಲ್ಲಿ ಹಾಕಿ ಕೂಡ ಹಾಕ್ಕೋಬೋದು. ನಮ್ಮ ಮನೆಯ ಹತ್ರ ಜಾಗ ಇಲ್ಲದಿದ್ದರೆ ಬೇಕಂದರೆ ನಾವು ನಮ್ಮ ಬಾಲ್ಕನಿಯಲ್ಲಿ ಕೂಡ ಈ ರೀತಿ ಗಿಡಗಳನ್ನು ರೆಡಿ ಮಾಡಿಕೊಳ್ಳಬೇಕಾಗುತ್ತದೆ. ಆ ನಂತರ ಅದನ್ನು ರೀಪಾಟಿಂಗ್ ಮಾಡಬೇಕಾಗುತ್ತದೆ. ಇವಾಗ ನಾನು ಇಲ್ಲಿ ಮನೆ ಮುಂದೆ ಬಾಲ್ಕನಿಯಲ್ಲಿ ಇದೆ ಅಲ್ವಾ, ಅಲ್ಲಿ ಸ್ವಲ್ಪ ಅಡುಗೆ ಮಾಡುವಾಗ ಸ್ವಲ್ಪ ಮೆಣಸಿನಕಾಯಿ ಬೀಜಗಳಿರುತ್ತಲ್ವ ಅದೆಲ್ಲನೂ ಪಾಟಲ್ಲಿ ಹಾಕಿದ್ದೀನಿ. ಅದು ಒಂದು 10 ಡೇಸ್ಗೆಲ್ಲಾನು ಬಂತು, ಚಿಕ್ಕ ಸಸ್ಯಗಳು. ಅದು ರೀಪಾಟಿಂಗ್ ಮಾಡಲೇಬೇಕು. ಮೆಣಸಿನ್ಕಾಯಿ ಗಿಡ ರೀಪಾಟಿಂಗ್ ಮಾಡಲೇಬೇಕು. ಅದೊಂದೊಂದು ತಗೊಂಡು ನಾನು ಈ ಗ್ರೋ ಬ್ಯಾಗ್ಸಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಒಂದೊಂದು ಇಡ್ತಾ ಇದ್ದೀನಿ. ಇದು ಎಲ್ಲ ಬ್ಯಾಡಗೆ ಮೆಣಸಿನ್ಕಾಯಿದು ಎಲ್ಲ ಸಸ್ಯ ಎಲ್ಲ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ 3 ಮಂತ್ಸಲ್ಲಿ ನಮಗೆ ಎಲ್ಲನೂ ಹಣ್ಣು ಎಲ್ಲ ಸಿಗುತ್ತೆ. ನಾವು ಫಸ್ಟು ನಮ್ಮ ಮನೆಯ ಹತ್ತಿರ ಇರುವ ಮಣ್ಣಿನ ಗುಣಮಟ್ಟವನ್ನು ಚೆಕ್ ಮಾಡ್ಕೋಬೇಕು. ಎಷ್ಟು ಹೊತ್ತಿನವರೆಗೂ ನೀರು ತೇವಾಂಶ ಹಿಡಿದುಕೊಳ್ಳುತ್ತದೆ ಎಂಬುದನ್ನು ಗಮನದಲ್ಲಿ ಇಟ್ಕೋಬೇಕು. ಬೇಸಿಕ್ ಗಾರ್ಡನಿಂಗ್ ಟೂಲ್ಸ್ ನಿಮ್ಮ ಬಳಿ ಸ್ವಲ್ಪ ಇರಬೇಕು. ಅಂದರೆ ಚಿಕ್ಕ ಕಬ್ಬಿಣದ ಕೋಲುಗಳು, ನೀರು ಹಾಕುವ ಮಗ್, ಸ್ಪ್ರಿಂಕ್ಲರ್ಗಳು, ಈ ರೀತಿಯ ಸಾಧನಗಳು ಮತ್ತು ಮಣ್ಣನ್ನು ಹಿಡಿದಿಡಲು ಪಾಟ್ ಇರಬೇಕು. ಈ ರೀತಿ ನಾವು ಚಿಕ್ಕ ಪುಟ್ಟ ಟೂಲ್ಗಳಿಟ್ಕೊಂಡ್ರೆ ಈಸಿಯಾಗಿ ನಾವು ಪಾಟ್ಗಳಲ್ಲಿ ಎಲ್ಲನೂ ತರಕಾರಿ ಎಲ್ಲ ಬೆಳೆಸ್ಕೋಬೋದು. అలాగే ನಮಗೆ ನೀವು ಹೂ ಗಿಡಗಳಿಗೆ ನಿತ್ಯ ಕಾಳಜಿ ತೋರಿಸ್ಬೇಕಾಗುತ್ತದೆ. ನಿತ್ಯವೂ ನಾವು ಹೂವು ಎಲ್ಲ ಗಿಡದ ಬುಡಕ್ಕೆ ಹಾಕಬೇಕು. ಗಿಡದಲ್ಲಿ ಹೂಗಳು ಒಣಗಿದ್ದರೆ ಅವುಗಳನ್ನು, ಗಿಡಗಳಲ್ಲಿ ಎಲೆಗಳಲ್ಲೂ ಒಣಗಿದ್ದರೆ ಅವುಗಳನ್ನು ಕೂಡ ಗಿಡದ ಬುಡಕ್ಕೆ ಹಾಕಬೇಕು.
ನಾನು ತುಂಬ ಹೂವುಗಳು ಪೂಜೆ ಇಟ್ಟಿರುತ್ತವಲ್ವ, ಆ ಹೂವುಗಳೆಲ್ಲಾನು ತಗೊಂಡು ಬಾಡೋದ ಮೇಲೆ ಈ ಪಾಟ್‌ಗಳಲ್ಲಿ ಮಧ್ಯಾಹ್ನದಲ್ಲಿ ಹಾಕ್ತೀನಿ. ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಅದು ಸ್ವಲ್ಪ ಗೊಬ್ಬರ ಥರ ಆಗುತ್ತೆ. ನಾವು ಆ್ಯಕ್ಚುಲಿ ಇದು ಗಾರ್ಡನಿಂಗ್ ಅನ್ನೋದು ತುಂಬ ಪ್ಯಾಷನ್ ಇರುತ್ತೆ ತುಂಬ ಜನಕ್ಕೆ. ಆದರೂ ನಮಗೆ ತುಂಬ ಸ್ವಲ್ಪ ಡೈಲಿ 1 ಅವರ್ ಆದ್ರೂ ಅದಕ್ಕೆ ನಾವು ಸ್ಪೆಂಡ್ ಮಾಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ಗಾರ್ಡನಿಂಗ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟವಾದ ಕೆಲಸ ಅಂತಲೂ ಹೇಳಂಗಿಲ್ಲ. ಸ್ವಲ್ಪ ಅದಕ್ಕೋಸ್ಕರ ನಾವು ಅದು ಮಕ್ಕಳ ಥರಾನೇ ನೋಡ್ಕೋಬೇಕಾಗುತ್ತೆ. ಒಂದು ದಿನ ಬಿಟ್ಟು ಈ ನೆಕ್ಸ್ಟ್ ಡೇ ಡೇ ಬೈ ಡೇ ಅಂತೂ ಅದ್ರ ಬಗ್ಗೆ 1 ಅವರ್ ಆದರೂ ನಾವು ನೋಡ್ಕೋಬೇಕಾಗುತ್ತದೆ. ಯಾಕಂದರೆ ಲೀವ್ಸ್ ಕಟ್ ಮಾಡೋದು ಆ ಥರ ಏನೋ ಒಂದು ಇದ್ದೇ ಇರುತ್ತೆ. ನಾನಂತೂ ಈ ಸಸ್ಯಗಳೆಲ್ಲ ಇಟ್ಮೇಲೆ ನನಗಂತೂ ಒಂದು 3 ತಿಂಗಳಿಗೆ ಈ ಥರ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಸಿಕ್ತು. ಬ್ಯಾಡಗೆ ಮೆಣಸಿನ್ಕಾಯಿ ಆಗೋದ್ರಿಂದ ನಾನು ಹಸಿ ಮೆಣಸಿನಕಾಯಿ ತಗೊಂಡಿಲ್ಲ. ಅಲ್ಲೇ ಗಿಡದಲ್ಲೇ ಕೆಂಪುಗಾದ ಮೇಲೆ ಅದು ಒಂದೊಂದು ದಿವಸ ಈ 1, విధంగా అయితే 2, చూసేయచ్చు. 5, నేను 10 మిరపకాయలు ಆ ఎలా ಥರ ಸಿಗ್ತಾ ಇತ್ತು. వచ్చాయో అన్నీ కూడా ಅದೆಲ್ಲಾನು బ్యాడ్‌ಗೆ ತಗೊಂಡು రెడ్ ನಾನು చిల్లీస్ అయితే ಸ್ಟೋರ್ ఈ ಮಾಡಿಕೊಂಡು ಬಿಸಿಲಿಗೆ మిరపకాయలతోనే నేను ಇಟ್ಬಿಟ್ಟು కారం పొడి కూడా ಈ ಥರ ఆడించుకున్నాను. ಮಾಡ್ಕೊಂಡ್ಮೇಲೆ ನನಗೊಂದು అలాగే ಒಂದು చూస్తున్నారు కదా ಪಾಟ್‌ಗೆ ఈ ಅರ್ಧ వీడియోలో ಕೆಜಿ ಥರ ఉన్నట్లుగా ಸಿಕ್ತು. ఈ ಒಂದು ఇవాల్టి ಪಾಟಲ್ಲಿ వ్లాగ్ 3, అయితే 4 ఇలా ಗಿಡ అయితే ಇಟ್ಟಿದ್ರೆ ముగిసింది. 1, 2 ఇంకా 3 అప్పుడప్పుడు ಫೈನಲ್ వేసిన ಆಗಿ కొన్ని ಬಂತು. కొన్ని చిన్న చిన్న ಒಂದು చెట్లు అయితే ಪಾಟ್‌ಗೆ 2 మిరప గింజల ಹಾಕಿರೋದ್ರಿಂದ చెట్లయితే వచ్చాయి. ಅದರಿಂದ అప్పుడప్పుడు ನನಗೆ ఇలా ಒಂದು చేసుకుంటూనే ఉంటాను. ಅರ್ಧ ಕೆಜಿ ఈ ಅಷ್ಟು వ్లాగ్ మీకు ಸಿಕ್ತು నచ్చింది ನನಗೆ అనుకుంటున్నాను. ಮೆಣಸಿನಕಾಯಿ ఈ ಎಲ್ಲಾನು. వ్లాగ్ మీకు నచ్చినట్లయితే ಇದೆಲ್ಲಾನು ನಾನು మీరు కూడా మన ಒಣಗೋದ್ಮೇಲೆ ఇంగ్రీడియంట్‌ని ఒకసారి ನನಗೆ ಅರ್ಧ ట్రై ಕೆಜಿ చేయండి. ಅಷ್ಟಂತೂ ಆಯಿತು. అలాగే ಇದು కొత్తగా చూస్తున్న ಸೇರಿಸಿ వాళ్ళైతే ನಾವು ಖಾರದ ఛానల్‌ని ಪುಡಿ సబ్స్క్రైబ్ చేసుకొని ಇವಾಗ పక్కనే ನಾನು ఉన్న బెల్ ಆವಾಗ ఐకాన్‌ని క్లిక్ ಮೆಣಸಿನಕಾಯಿ చేస్తే ಹಾರಾಕಿದ್ನಲ್ವ ಅದ್ರ నేను ఏ ಜೊತೆಗೆ వీడియೋ అప్లోడ్ ಇದು చేసినానో ಬ್ಯಾಡಗೆ నోటిఫికేషన్ ద్వారా ಮೆಣಸಿನಕಾಯಿ మీకు ಮಿಕ್ಸ್ వస్తుంది. ಮಾಡಿದ್ರೆ నెక్స్ట్ ನಮಗೆ వ్లాగ్‌లో ಕಾಶ್ಮೀರಿ ರೆಡ್ ಚಿಲ್ಲಿ కలుద్దాం. ಕಲರ್ అంతవరకు ಇರುತ್ತಲ್ವ ಟೇಕ್ ಆ ಕೇರ್. ಥರ ಬಾಯ್ ತುಂಬ ಬಾಯ್. ಕಲರ್ ಆಗಿ ಬರುತ್ತೆ ಮೆಣಸಿನಕಾಯಿ ಪುಡಿ. ನಾವು ಜಾಸ್ತಿ ಬಳಸ್ತೀವಲ್ವಾ ಮೆಣಸಿನಕಾಯಿ, ಬ್ಯಾಡಗೆ ಮೆಣಸಿನಕಾಯಿ ಆದರೆ ನಾವು ಈ ಥರ ಜಾಸ್ತಿ ಬಳಸ್ಬೋದು. ಯಾಕಂದರೆ ಖಾರ ಇರಲ್ಲ, ಜಸ್ಟ್ ಟೇಸ್ಟಿಯಾಗಿರುತ್ತೆ, ಕಲರ್ಫುಲ್ ಆಗಿರುತ್ತೆ. ಖಾರ ಕಡಿಮೆ ಇರೋದ್ರಿಂದ ಸ್ವಲ್ಪ ಕೆಲವೊಂದಕ್ಕೆ ಇವಾಗ ಮೊಸರನ್ನ ಆಗಿರ್ಬೋದು, ಪೊಂಗಲ್ ಆಗಿರ್ಬೋದು, ಈ ಥರ ಅದಕ್ಕೆ ಬಿಸಿಬೇಳೆಬಾತ್ ಒಗ್ಗರಣೆಗಂತೂ ನಾವು ಇಲ್ಲಿ ಜಾಸ್ತಿ ಬಳಸ್ತೀವಿ ಕರ್ನಾಟಕದಲ್ಲಿ. ನಮಗೆ ಇನ್ನೊಂದು ಏನಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಅಂತೂ ನಾನು ಖಂಡಿತ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾನೆ ಇರ್ತೀನಿ. ಇದರಲ್ಲಿ ಇನ್ನೂ ಕೆಂಪು ಖಾರ ಮಾಡ್ಬೋದು, ಕೆಂಪು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಎಲ್ಲಾನು ಕೂಡ. ಈ ಥರ ಬ್ಯಾಡಗೆ ಮೆಣಸಿನ್ಕಾಯಿ ಅಂದರೆ ನನಗೆ ತುಂಬ ಇಷ್ಟ, ಜಾಸ್ತಿ ತಗೊತಾ ಇರ್ತೀವಿ. ನೀವು ಕೂಡ ಯೂಸ್ ಮಾಡ್ತೀರಾ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಂಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.